ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ತುಂಬ ದಿವಸ ಆದಮೇಲೆ ಮತ್ತೆ ನಿಮ್ಮ ಮುಂದೆ ನಾನು ಬರ್ತಾಯಿದ್ದೀನಿ. ರಾಮನವಮಿ ಇರೋದ್ರಿಂದ ನಾನು ಒಂದು ವಿಡಿಯೋ ಶೂಟ್ ಮಾಡೋಣ ಅಂತ ಮಾಡಿದ್ದೀನಿ. ನನ್ನ ಮಗಳಿಗೆ ಮೆಹಂದಿ ಹಾಕ್ತಾಯಿದ್ದೀನಿ ಇವಾಗ ನಾನು. ಇದು ಬಿಫೋರ್ ಡೇ. ಇದು ನಾನು ನೆಕ್ಸ್ಟು ಬರೋ ಡೇಯಲ್ಲಿ ನಿಮ್ಗೆ ತೋರಿಸ್ತೀನಿ ರಾಮನವಮಿದು ಪೂಜೆ, ದೇವಸ್ಥಾನ ಎಲ್ಲ. ಇದು ನೋಡಿ, ಈಗ ಫೈನಲ್ ಲುಕ್ಕು ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ. ನನ್ನ ಮಗಳಿಗೆ ಮೆಹಂದಿ ಹಾಕಿ ಮುಗಿದಿದೆ. ಇದು ನೋಡಿ, ಇವಾಗ ರಾಮನವಮಿ ದಿವಸದ ವೀಡಿಯೋ ಇದು. ನಮ್ಮದೇ ಆದ ಅಟಿಲಕ್ಕಮ್ಮನ ದೇವಸ್ಥಾನ ಇದೆ. ಇದು ಬೆಂಗಳೂರಲ್ಲಿ ಎಲ್ಲೂ ಇಲ್ಲ. ಇದು ಬಿಟ್ಟರೆ ಯಡೂರಲ್ಲೇ ಇರೋದು. ನಾನು ಮುಂದೆ ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ ಮತ್ತೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗೋಣ. ಪಕ್ಕದಲ್ಲೇ ಇನ್ನೊಂದು ಮಾರಿಯಮ್ಮನ ದೇವಸ್ಥಾನ ಇದೆ, ಕರ್ಕೊಂಡು ಹೋಗ್ತೀನಿ. ಅವರು ಗ್ರಾಮ ದೇವತೆ ನಮಗೆ ಈ ಊರಿಗೆ, ಮಾರಿಯಮ್ಮ ಸವರಮ್ಮ ಅಂತ. ಅದೇ ನಿಮ್ಗೆ ಯಾವಾಗವಾಗ ಶಾರ್ಟ್ ವೀಡಿಯೋನಲ್ಲಿ ಹಾಕ್ತಾ ಇರ್ತೀನಿ, ಒಂದೊಂದು ಚಿಕ್ಕ ವೀಡಿಯೋ. ನೋಡಿ, ಇವರು ಮಾರಿಯಮ್ಮ ಸವರಮ್ಮ ದೇವಿ ಅನ್ನಲ್ಲ. ನಾವು ಏನೇ ಕೆಲಸ ಮಾಡಿದ್ರೆ ಇವ್ರಿಗೆ ಪೂಜೆ ಕೊಡ್ದಿರ ನಾವು ಯಾವುದೇ ಕೆಲಸ ಮಾಡೋದಿಲ್ಲ. ಅದರಿಂದ ಇವ್ರಿಗೆ ಪೂಜೆ ಕೊಡಲೇಬೇಕು. ನೋಡಿ, ಒಂದ್ಸರಿ ದರ್ಶನ ಮಾಡ್ಕೊಳ್ಳಿ ಅಮ್ಮನವ್ರನ್ನ. ತುಂಬ ಶಕ್ತಿಯಾದ ದೇವರಿವರು. ನೀವು ಏನು ಮನಸ್ಸಲ್ಲಿ ನೆನೆಸ್ಕೊಂಡ್ರೆ ಅದು ನಡೆಯುತ್ತೆ. ಇವರು ಮಾರಿಯಮ್ಮ ಸವರಮ್ಮನೆ, ಅಂದರೆ ಮೆರವಣಿಗೆ ತಾಯಿಂದಿರು ಇವರು. ನಮಗೆ ಪಲ್ಲಕ್ಕಿಗೆ ಇವ್ರನ್ನೇ ಕೂರಿಸ್ತಾರೆ. ನೆಕ್ಸ್ಟು ನಿಮ್ಮನ್ನ ಪಕ್ಕದಲ್ಲೇ ಒಂದು ಕಲ್ಯಾಣಿ ಇದೆ ಅಮ್ಮನವ್ರದ್ದೇ, ಮಾರಮ್ಮಂದು. ಕರ್ಕೊಂಡು ಹೋಗ್ತೀನಿ ಬನ್ನಿ. ಇಲ್ಲೊಂದು 10 ನಿಮಿಷ ಕೂತ್ಕೊಂಡ್ರೆ ಮನಸ್ಸಿಗೆ ತುಂಬ ಸಮಾಧಾನ ಆಗುತ್ತೆ. ಕಾರ್ತಿಕ್ ಮಾಸದಲ್ಲೆಲ್ಲ ದೀಪ ಹಚ್ತಾರೆ, ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಕಾರ್ತಿಕ್ ಮಾಸದಲ್ಲೂ ಪೂಜೆ ನಡೆಯುತ್ತೆ, ಅದನ್ನು ಒಂದ್ಸರಿ ನಿಮ್ಗೆ ತೋರಿಸ್ತೀನಿ. ಪಕ್ಕದಲ್ಲಿ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಇದೆ, ಆದರೆ ಅಲ್ಲಿ ಜಾಸ್ತಿ ಜನ ಇದ್ದರು. ನಿಮ್ಗೆ ಆಚೆಯಿಂದನೇ ತೋರಿಸ್ತಾ ಇದ್ದೀನಿ, ಬನ್ನಿ ನೋಡೋಣ. ನಮ್ಮ ಏರಿಯಾನಲ್ಲೇ ಫುಲ್ ಪಲ್ಲಕ್ಕಿ ಮಾಡಿದ್ದಾರೆ. ಫುಲ್ಲು ನಿಮಗೆ ಸುತ್ತು ತೋರಿಸ್ಕೊಂಡು ಬರ್ತೀನಿ, ಬನ್ನಿ ಹೋಗೋಣ. ಇಲ್ಲಿ ಆಂಜನೇಯನ ದೇವಸ್ಥಾನ ಬರುತ್ತೆ, ಒಂದ್ಸರಿ ದರ್ಶನ ಮಾಡ್ಕೊಳ್ಳಿ. ಹೋಗ್ತಾ ದಾರಿನಲ್ಲಿ ಅಮ್ಮನವ್ರನ್ನ ಕೂರಿಸಿದ್ರು. ಅಲ್ಲೇ ಹೋಗಿ ನನ್ನ ಮಗಳು ನಾನು ದೃಷ್ಟಿ ತೆಗೆಸ್ಕೊಂಡು ಅಮ್ಮನವ್ರ ದರ್ಶನ ಮಾಡಿಕೊಂಡು ಬನ್ನಿ. ಮತ್ತೆ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಎಲ್ಲ ದೇವಸ್ಥಾನ ದರ್ಶನ ಮಾಡಿಸ್ಕೊಡ್ತೀನಿ. ಇದು ಶಿವನ ದೇವಸ್ಥಾನ. ನನಗೆ ಒಳಗಡೆ ಹೋಗೋಕ್ಕಾಗಿಲ್ಲ, ನಿಮ್ಗೆ ಆಚೆನೇ ತೋರಿಸ್ಕೊಡ್ತಾ ಇದ್ದೀನಿ. ಇನ್ನು ಮುಂದೆ ಹೋಗ್ತಾ ದೇವಸ್ಥಾನ ತೋರಿಸ್ತೀನಿ, ಬನ್ನಿ. ಇದೇ ಮುಖ್ಯವಾದ ದೇವಸ್ಥಾನ, ಇವತ್ತು ಬೇಕಾಗಿರೋ ದೇವಸ್ಥಾನ ಇದೆ, ರಾಮರ ದೇವಸ್ಥಾನ. ಇಲ್ಲಿ ತುಂಬ ಚೆನ್ನಾಗಿ ಪೂಜೆ ನಡೆಯುತ್ತೆ. ನಾವು ದೀಪಾವಳಿಗೆ ನೋಮೋದೆಲ್ಲ ಇಲ್ಲೇ ಬಂದು ನೋಮೋದು. ಅದರಿಂದ ಒಂದ್ಸರಿ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಇವಾಗ ಹಬ್ಬಕ್ಕೆ ತುಂಬ ಚೆನ್ನಾಗಿ ಡೆಕೋರೇಷನ್ಸ್ ಎಲ್ಲ ಮಾಡಿದ್ದಾರೆ. ರಾಮರ ದೇವಸ್ಥಾನ ತೋರಿಸ್ಬೇಕು ಅಂತ ನಾನು ಇವಾಗ ಬಂದಿದ್ದೀನಿ. ನಾನು ನಿಮಗೆ ಒಳಗಡೆ ತೋರಿಸ್ಬೇಕಾಗಿತ್ತು, ಆದರೆ ಒಳಗಡೆ ವಿಡಿಯೋ ಅಲೋಡ್ ಇಲ್ಲ. ಅದರಿಂದ ಆಚೆಯಿಂದನೇ ತೋರಿಸ್ತಾ ಇದ್ದೀನಿ, ಬೇಜಾರು ಮಾಡ್ಕೋಬೇಡಿ. ಇಲ್ಲೇ ಪಕ್ಕದಲ್ಲೇ ಅಮ್ಮನವ್ರನ್ನ ಕೂರಿಸಿದ್ರು.
ಅಲ್ಲೂ ಒಂದ್ಸರಿ ದರ್ಶನ ಮಾಡಿಕೊಂಡು ಮುಂದೆ ಯಲ್ಲಮ್ಮನ ದೇವಸ್ಥಾನ ಇದೆ, ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಇದು ಬಂದು ಯಲ್ಲಮ್ಮನ ದೇವಸ್ಥಾನ. ಪಲ್ಲಕ್ಕಿ ಇನ್ನೂ ರೆಡಿ ಆಗ್ತಾ ಇದೆ. ನಿಮ್ಗೊಂದ್ಸರಿ ವೀಡಿಯೋ ಮಾಡಿಬಿಡೋಣ ಅಂತ ಬೇಗ ಬಂದಿದ್ದೀವಿ ನಾವು. ಬರ್ತಾ ದಾರಿನಲ್ಲಿ ನಮ್ಮ ಫ್ರೆಂಡವರು ಅಮ್ಮನವ್ರನ್ನ ಕೂರಿಸಿದ್ರು. ಅಲ್ಲೂ ಒಂದ್ಸರಿ ಅಮ್ಮನವ್ರ ನಮಸ್ಕಾರ ಮಾಡಿಕೊಂಡು ಹೊರಡೋಣ ಬನ್ನಿ. ಅಲ್ಲಿ ಮುಗಿಸ್ಕೊಂಡು ಮನೆ ಹತ್ರ ಬರೋಷ್ಟೊತ್ತಿಗೆ ಟಮಟೆ ಎಲ್ಲ ಸ್ಟಾರ್ಟ್ ಮಾಡಿದ್ರು. ಪಲ್ಲಕ್ಕಿ ಶುರು ಆಗುತ್ತೆ ಇನ್ನೇನು ಸ್ವಲ್ಪ ಹೊತ್ತಲ್ಲಿ. ನಾನು ಅದನ್ನು ನಿಮಗೆ ತೋರಿಸ್ಕೊಡ್ತೀನಿ. ಇನ್ನೇನು ನಮ್ಮ ಪಲ್ಲಕ್ಕಿ ರೆಡಿಯಾಗಿದೆ. ಅಮ್ಮನವ್ರನ್ನ ಒಳಗಡೆಯಿಂದ ತೊಗೊಬಂದು ಕೂರಿಸ್ತಾರೆ. ಅದಕ್ಕೆ ಮುಂಚೆ ನಾವು ಮಡಲಕ್ಕಿ ಎಲ್ಲ ಕಟ್ಟಿ ಅಮ್ಮನವ್ರಿಗೆ ಪೂಜೆ ಮಾಡಿ ಆಮೇಲೆ ತೊಗೊಬಂದು ಇಡೋದು. ಅದು ಮನೆಯವರೆಲ್ಲ ಬರಬೇಕು. ಈಗ ಬಂದು ಇವಾಗ ಸ್ಟಾರ್ಟ್ ಮಾಡ್ತಾರೆ. ಈಗ ಪೂಜೆ ಶುರುವಾಗಿದೆ, ನೀವು ನೋಡಿ. ನಾನು ಸ್ವಲ್ಪ ಹೊತ್ತು ಮಾತಾಡೋದಿಲ್ಲ. ಅಮ್ಮನವ್ರನ್ನ ಒಳಗಡೆಯಿಂದ ತೊಗೊಬಂದು ಪಲ್ಲಕ್ಕಿಯಲ್ಲಿ ಇವಾಗ ಕೂರಿಸ್ತಾ ಇದ್ದಾರೆ. ಕೂರಿಸಿದಾದ್ಮೇಲೆ ಅಮ್ಮನವ್ರ ಗಾಡಿಗೆ ಪೂಜೆ ಮಾಡಿ ಅಮ್ಮನವರು ಇವಾಗ ಹೊರಡ್ತಾರೆ. ನೋಡಿ ಇವಾಗ ಅಮ್ಮನವರು ಅಲಂಕಾರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ವರ್ಷಕ್ಕೊಂದ್ಸರಿ ಇದೇ ಥರ ನಾವು ಪಲ್ಲಕ್ಕಿ ಮಾಡ್ತಾ ಇರ್ತೀವಿ ರಾಮನವಮಿಗೆ. ಇವಾಗ ಎಲ್ಲ ಪಲ್ಲಕ್ಕಿ ನಮ್ಮ ದೇವಸ್ಥಾನದ ಮುಂದೆನೇ ಬರುತ್ತೆ. ನಿಮಗೆ ಆ ಎಲ್ಲ ಪಲ್ಲಕ್ಕಿದು ವಿಡಿಯೋ ಮಾಡಿ ನಿಮಗೆ ನಾನು ಹಾಕಿದ್ದೀನಿ. ಇದಕ್ಕೆ ಮೇಲೆ ನಾನು ಮಾತಾಡಲ್ಲ, ನೀವು ದೇವ್ರ ದರ್ಶನ ಮಾಡ್ಕೊಳ್ಳಿ.
ಇಷ್ಟೊತ್ತವರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾಯಿರಿ.